ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಭಕ್ತಿ ಅಧ್ಯಕ್ಷರು ಸಿದ್ದೇಶ್ವರ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ರಾಪೂರ್ ಈ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದಂಥ ಎಲ್ಲ ಗಣ್ಯಮಾನ್ಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಹೇಳುತ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂಥ ಎಲ್ಲ ಗಣ್ಯಮಾನ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಭಟ್ ಒಡ್ಗೇರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಗುರುಗಳು ಆಗಿರ್ತಕ್ಕಂಥ ಶ್ರೀ ಪ್ರಕಾಶ ಮಂತ್ರಿ ಗುರುಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮತ್ತು ಮಕ್ಕಳನ್ನು ಕೂಡ ಈ ಒಂದು 7ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರಿಗಳ ಎಲ್ಲ ಪಾಲಕ ಬಂಧುಗಳಿಗೂ ಅದೇ ರೀತಿಯಾಗಿ ಬೇರೆ ಬೇರೆ ಊರುಗಳಿಂದ ಬಂದಂಥ ಎಲ್ಲ ಪಾಲಕ ಬಂಧುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅದೇ ರೀತಿಯಾಗಿ ಫೋಟೋಗ್ರಾಫರ್ ಆಗಿರ್ತಕ್ಕಂಥ ಹನುಮಂತ ಬಂಡಿಗೌಡ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಸವರಾಜ್ ಮೆಲೋಡಿಯಸ್ ಒಂದು ತಂಡದ ಮಾಲಕರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಈಗ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯ ಮಾನ್ಯರನ್ನ ಈಗ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ. ಶ್ರೀ ದೇವಸ್ಥಾನವನ್ನು ಹೆಸರಿರ್ತಕ್ಕಂಥ ಶ್ರೀ ಶರಸ್ತ್ರ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯರು ಮತ್ತಕ್ಕೆ ಪೂಜ್ಯರು ಹಾಗೂ ಶ್ರೀ ಬಸಯ್ಯ ಹೃದಯ ಹಿರೇಮಾಡ್ ಸಾಕಿನ ರಾಮ್ಪುರ್ ಇವರು ಕೂಡ ಅಧ್ಯಕ್ಷರು. ಅವರಿವರೇನಂದ್ರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಆಸೆ ಪಟ್ಟಿಲ್ಲ. ತಮ್ಮ ಬಳಿ ಏನೇ ವಸ್ತುಗಳು ಇರಬಾರದು ಎಂಬ ಉದ್ದೇಶಕ್ಕೆ ಜೇಬು ಇಲ್ಲದ ಅಂಗಿ ಧರಿಸಿರುವ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ವೇದಿಕೆ ಮೇಲೆ ಉಪಸ್ಥಿತಿರುವ ಪೂಜ್ಯರು, ಅಧ್ಯಕ್ಷರು, ಗಣ್ಯಮಾನ್ಯರು, ಮುಖ್ಯ ಅತಿಥಿಗಳು ಹಾಗೂ ಅತಿಥಿಗಳು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಪುಷ್ಪಗಳನ್ನು ಭಕ್ತಿಯಿಂದ ಅರ್ಪಣೆ ಮಾಡುವುದರ ಮೂಲಕ ಪೂಜ್ಯರಿಗೆ ನಮನಗಳನ್ನು ಸಲ್ಲಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೆರುಗನ್ನು ಸೂಚಿಸುವ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ.
ಬದಲಿಸಬೇಕೆಂದಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವ ದರ ಎದುರಾದಿತು, ನೀ ಸೇರುವ ದರ ಎದುರಾದಿತು. ಎಂಥ ಅದ್ಭುತವಾದ ಸಾಲುಗಳು ಬಂಧುಗಳೇ. ಈಗ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬೇಕಾದವರೆಲ್ಲ ಕೈ ಬಿಟ್ಟಾಗ, ನಾವು ಜೀವನದಲ್ಲಿ ಧೈರ್ಯವನ್ನು ಕಳೆದುಕೊಂಡಾಗ ಸೋಲುತ್ತಿದ್ದೇವೆ ಎಂಬ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಮಲ್ಲಿಕಾರ್ಜುನ ಗೋಮಂಗ್ನಿ ಅಧ್ಯಕ್ಷರು, ಸಿದ್ದೇಶ್ವರ ಸ್ಕೂಲ್, ಇವರಿಗೆ ಶ್ರೀ ಸಂಗಮೇಶ್ ಮಂಗ್ನಿ ಅವರು ಗೌರವಪೂರ್ವಕವಾಗಿ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪೂಜ್ಯರನ್ನ ಭಕ್ತಿಯಪೂರ್ವಕವಾಗಿ ಸನ್ಮಾನಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಗೋಮಂಗ್ನಿ ಅವರಿಗೆ ಸಂಗಮೇಶ್ ಮಂಗ್ನಿ ಸರ್ ಅವರಿಂದ ಸನ್ಮಾನ. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಟಿ.ಎಸ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀಮತಿ ಅಸ್ಮತ್ ಬಿ.ಎಂ.ಬಿ. CRC ಸಿಟಿಮಣಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರಿಗೆ ನಮ್ಮ ಶಾಲೆಯ ಮುಖ್ಯ ಗುರುಮಾತೆಯರಾಗಿರ್ತಕ್ಕಂಥ ರಂಜಿತಾ ಮೇಡಮ್ ಅವರು ಸನ್ಮಾನಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರುವಂತ ಶ್ರೀ ನಾಗರಾಜ್ ಮುರುಗನ್ನವರ್, ಶ್ರೀ ಸತ್ಯಸಾಯಿ ಪ್ರಾಥಮಿಕ ಶಾಲೆ ಮರವರ್ ಇವರಿಗೆ ಬಸವರಾಜ್ ಮಂಗ್ನಿಯಿಂದ ಸನ್ಮಾನ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಿಗೆ ಆಗಮಿಸಿರ್ತಕ್ಕಂಥ ಶ್ರೀ ಬಾಬು ದೇಸಾಯಿ ಸಾಕಿನ್ ಮನ್ನಾಳೆ ಈ ಹಿರಿಯರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತ ಶ್ರೀಮತಿ ಶಾರಮ್ಮ ಗೌಡ ಉಪಾಧ್ಯಕ್ಷರ ಗ್ರಾಮ ಪಂಚಾಯತಿ ರಾಪೋರ್ ಇವರಿಗೆ ಸಾವಿತ್ರಿ ಚಂದ್ರಮಠ ಮೇಡಮ್ ಅವರು ಸನ್ಮಾನಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಹಿರಿಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರಿಗೆ ಶ್ರೀ
ಮುತ್ತಣ್ಣ ವಜ್ರಮಟ್ಟಿ ಅವರ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಮುತ್ತಣ್ಣ ವಜ್ರಮಟ್ಟಿ, ಪ್ರವೀಣ್ ಹಿರೇಮಠ್ ಇವರು ಶ್ರೀ ಮಹದೇವ್ ಕೊಪ್ಪದವರು ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಶ್ರೀ ಶ್ರೀ ವಿಜಯ ಗಗನ್ ಅಶೋಕ್ ಧರ್ಮರ ಮಠದ ಧರ್ಮಾಧಿಕಾರಿಗಳು ಸಿದ್ಧಿಮಣಿ ಪೂಜ್ಯರು ಆಗಮಿಸುತ್ತಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾರೆ. ಈಗ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ವಿಜಯ ಗಗನ್ ದಯವಿಟ್ಟು ಪಾಲಕರು ವಿದ್ಯಾರ್ಥಿಗಳ ಹತ್ರ ನಿಂತ್ಕೋಬಾರ್ದು. ಪಾಲಕರು ಬ್ಯಾರಿಕೇಡ್ ಆ ಕಡೆ ನಿಂತ್ಕೋಬೇಕು. ಪಾಲಕರು ಗಲಾಟೆ ಮಾಡಬಾರ್ದು. ದಯವಿಟ್ಟು ಎಲ್ಲ ಪಾಲಕರು ಆ ಕಡೆ ಬ್ಯಾರಿಕೇಡ್ ಆ ಕಡೆ ಹೋಗಿ. ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂಥ ಸಂಗಪ್ಪ ನೇತೃತ್ವ ಮತ್ತು ಸಾಕಿಬ್ ತಿಮ್ಮಾಪುರ್ ಇವರಿಗೆ ಸಂತೋಷ್ ಪಂಚಮುಖಿ ಅವರ ಸನ್ಮಾನಿಸಬೇಕು. ವಿದ್ಯಾರ್ಥಿಗಳ ಯಾರು ಪಾಲಕರು ನಿಲ್ಲಬಾರ್ದು. ಈಗ ಸಮಯದ ಅಭಾವದಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳಿಗೂ ಹಾಗೂ ಅತಿಥಿಗಳಿಗೂ ನಮ್ಮ ಶಾಲೆಯ ಮುಖ್ಯ ಗಣ್ಯರಿಂದ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಅವರಿವರೆಲ್ಲದೆ ಎಲ್ಲ ಗಣ್ಯಮಾನ್ಯರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಶಾಲೆಯ ಮುಖ್ಯ ಗುರುಗಳು ಹಾಗೂ ಕಾರ್ಯದರ್ಶಿಗಳು ಹಾಗೂ ಶಿಕ್ಷಕರು ಎಲ್ಲರೂ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೂ ಕೂಡ ಸನ್ಮಾನವನ್ನ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸನ್ಮಾನ ಕಾರ್ಯಕ್ರಮ ಮುಗಿಯವರಿಗೆ ಪಾಲಕರು ದಯವಿಟ್ಟು ಶಾಂತತೆಯನ್ನ ಕಾಪಾಡಬೇಕು. ಇಲ್ಲಿ ಮುಂದೆ ಕೊಟ್ಟಂತ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸರಪ್ಪ ಮುಜಾಪ ಕೋಟೆ ಇವರಿಗೂ ಕೂಡ ಸನ್ಮಾನಿಸಬೇಕಂತ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಮಹದೇವಪ್ಪ ಹರ್ಜನ್ ಪ್ರಥಮ ಗುತ್ತಿಗೆದಾರರವರ ಅಪ್ಪರು ಇವರಿಗೆ ಮುತ್ತುರಾಜ್ ಗುಂಡನವರ ಶಿಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ತಂದೆಯವರಾದ ಶ್ರೀ ಶಿವಲಿಂಗಪ್ಪ ಬಳ್ಳಳ್ಳಿ ಸಾಕಿನ ಜೋಡಾಗ್ತಾನೆ ಇವ್ರನ್ನೂ ಕೂಡ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಶೇಖಪ್ಪ ಜಿ ಕೊಣ್ಣವರು ಇಂಜಿನಿಯರ್ ಇವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೂ ಕೂಡ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ಚಪ್ಪಾಳೆ ಮುಖಾಂತರ ಈ ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಚಿದಾನಂದ ಒಡೆಯರ್, ಗುಂಡೇಶ್ ಕೊಣ್ಣೂರ್, ಶ್ರೀ ರಾಮಣ್ಣ ವಿದ್ಯಾರ್ಥಿಗಳು ಗಲಾಟೆ ಮಾಡಬಾರ್ದು. ಪಾಲಕರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂತ ಈ ಪಾಲಕರು ದಯವಿಟ್ಟು ಆ ಕಡೆ ಹೋಗಿ. ಯಾಕೆ ಪಾಲಕರಿಗೆ ಮಾಡಾಕರಿ? ಈ ದಯವಿಟ್ಟು ಪಾಲಕರಲ್ಲಿ ಕಳಕಳಿ ವಿನಂತಿ. ಪಾಲಕರು ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಎಲ್ಲ ಪಾಲಕರು ಈ ಬ್ಯಾರಿಕೇಡಿಂದ ಆಚೆ ಕಡೆ ಹೋಗಿ. ಇಲ್ಲ ನಿಮ್ಮ ಮಕ್ಕಳು ಒಳಗೆ ಸಾಕ್ತಾರಲ್ಲ, ಈ ಪಾಲಕ ಆರಾಮ್ಸರಿ ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ರಿ. ಶ್ರೀ ಮುತ್ತುರಾಜ್ ಗುಂಡನವರ್ ಸತ್ಯಸಾಯಿ ಪ್ರಾಥಮಿಕ ಶಾಲೆ ಮುಳುವಾಡ್
ಆತ್ಮೀಯರು ಆಗಿರ್ತಕ್ಕಂಥ ಹಾಗೂ ಸಹೋದರರು ಆಗಿರ್ತಕ್ಕಂಥ ಮುತ್ತುರಾಜ್ ಗುಂಡಣ್ಣವ್ರ ಸರ್ಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳು ಸನ್ಮಾನಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ. ಧನ್ಯವಾದಗಳನ್ನು ಅಲಂಕರಿಸ್ತಾ ಇದ್ದೇನೆ. ಶಾಲೆ ವರದಿಗೋಸ್ಕರ ತಂದೆ ಮಗ ಇಬ್ರು ಕೂತಿದ್ರಂತೆ. ಮಗ ಭಾರತ ದೇಶದ ನಕಾಶವನ್ನ 15 ತುಂಡುಗಳಾಗಿ ಮಾಡಿದಂತೆ. ತಂದೆ ಹೇಳಿದಂತೆ ಮಗನಿಗೆ, ಮಗನೇ ಭಾರತ ನಕಾಶೆಯನ್ನ 15 ತುಂಡು ಮಾಡಿದೀಯಾ, ನೀನೇ ಸರಿ ಮಾಡುವನ್ನಂತೆ. ಆಗ ಆ ಮಗು ಹೇಳ್ತದೆ, 5 ನಿಮಿಷ ಟೈಮ್ ಕೊಡಪ್ಪ, ಸರಿ ಮಾಡ್ತೀನಿ. ನಾನು ಭಾರತ ನಕಾಶವನ್ನ ಹರಿದಿದ್ದೀನಿ, ಅದನ್ನ ನಾ ಸರಿ ಮಾಡ್ತೀನಿ ಅಂತ ಹೇಳ್ತೇನಂತೆ. 5 ನಿಮಿಷದಲ್ಲಿ 15 ಭಾಗ ತುಂಡಾದಂತಹ ಭಾರತ ನಕಾಶೆಯನ್ನ ಮಗ ಸರಿ ಮಾಡಿದಂತೆ. ತಂದೆ ಕೇಳ್ತಾನೆ, ಮಗನೇ ಅದೇ ಸರಿ ಮಾಡಿದೀಯಾ ಅಂತ ಕೇಳ್ತಾನೆ. ಆಗ ಮಗ ಹೇಳ್ತಾನೆ, ಏನಂತ ಹೇಳ್ತಾರೆ, ಅಂದಾಗ ಮಾತ್ರ ಈ ದೇಶ ಬದಲಾವಣೆ ಆಗಲು ಸಾಧ್ಯ ಅಂತ ಹೇಳ್ತಾ, ಈಗ ಶ್ರೀಮತಿ ಮೀನಾಕ್ಷಿ ಮ್ಯಾಮ್ ಇಸ್ ಕಮಿಂಗ್ ಟು ದಿ ರೀಡ್ ಅಕಾಡೆಮಿಕ್ ಸ್ಕೂಲ್ ರಿಪೋರ್ಟ್. ಪ್ಲೀಸ್ ವೆಲ್ಕಮ್ ಮೇಡಮ್. Present here, I extend a warm welcome to our President Sri Mallikarjun Manki sir, respected trustees, parents, teachers, well-wishers and dear students. We are grateful for your presence at our 7th annual function. As we come to the end of the academic year 2025-26, I pledge to present the annual report of our school. This year has been a journey of learning, improvement, achievements and new initiatives. Our school has proudly completed 7 years of dedicated service in the field of education. We have 11 dedicated teachers. Their effort, patience and teamwork play a major role in shaping up our students' future, along with regular academics. School life is incomplete without celebration. Firstly, we celebrated Welcome Day. Celebration at our school marks the beginning of the 2025-26 academic year with festive decorations, music and interactive activities to help students feel comfortable and excited. Our school celebrated Environment Day on June 5th, 2025. We celebrated International Yoga Day on June 21st, 2025. Our school celebrated Rainy Day in 2025 by inviting students to wear colorful rain gear for a day, filled with monsoon-themed crafts and lessons on water cycles. Parent-teachers meeting in 2025 are celebrated as vital opportunity for collaboratives between home and school to ensure a child's holistic development. And we celebrated Ma Saraswati Puja. School parliament elections in 2025 are celebrated as vital milestones for instilling democratic values, leadership and a sense of shared responsibility among students. We celebrated Raksha Bandhana, a beautiful festival dedicated to the eternal bond of love and protection between siblings and friends. Independence Day in 2025 is celebrated in schools as a monumental occasion to honor India's hard-won freedom and to inspire a sense of national pride and responsibility among students. Our school celebrated Krishna Janmashtami with colorful decorations, children dressed as Radha and Krishna, and a thrilling Dahi Handi event honoring Lord Krishna's birth with joy and traditional enthusiasm. Our school celebrated Ganesha Chaturthi with colorful decorations, devotional songs and sweets, bringing joy and teaching us about Lord Ganesha. Our school celebrated Teachers' Day with colorful programs and students' performance. And also we celebrated Kannada Rajotsava and Kanakadasa Jayanti. Our school sports day was a thrilling event filled with races, cheers and fantastic sportsmanship
school is filled with cultural programs like singing, dancing and fun activities. On November 24th, we organized cluster level Pratibha Karanji, and there our students participated in so many competitions and got so many prizes in there. And also our students participated in Taluka level Pratibha Karanji. To make learning joyful and meaningful, our school organized educational trip to Hampi and Hospete. And also for pre-primary students, we organized one-day outing to Almaty Garden. These tours created wonderful memories and gave students to practical exposure. Our school celebrated the new year with joy, full songs, colorful decorations and shared snacks, ending with a resolution for a bright future filled with hope and enthusiasm for new beginnings. Parama Puja Shri Siddheshwara Swamiji passed away on January 2nd, 2023. Our school tributes are paid to the walking god of his death anniversary. Youth Day at the school was a vibrant event empowering us to shape our nation's future. On behalf of the school, I express sincere gratitude to our President, Sri Mallikarjun Mankri sir and trustee members for their constant support. I also thank all parents for their trust, cooperation and valuable feedback. A special appreciation goes to our teachers and their students for their hard work, discipline and dedication. Let me conclude with the inspirational words of Dr. APJ Abdul Kalam. Learning gives creativity, creativity leads to thinking, thinking provides knowledge, knowledge makes you great. Thank you all. Jai Hind. ಶೈಕ್ಷಣಿಕ ವರ್ಷದ ಶಾಲಾ ವರದಿ ವಾಚನವನ್ನ ಅತ್ಯಂತ ಸೊಗಸಾಗಿ ನಿರರ್ಗಳವಾಗಿ ಹೇಳಿದಂತ ಶ್ರೀಮತಿ ಮೀನಾಕ್ಷಿ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಥ್ಯಾಂಕ್ ಯು ಮೇಡಮ್. ಅದೇ ರೀತಿಯಾಗಿ ಜೋರಾದ ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಂತ ವಿನಂತಿಸ್ಕೊಳ್ತಾಯಿದ್ದೇನೆ. ಪೂಜ್ಯರ ಕೃಪಾಶೀರ್ವಾದ ಸದಾ ಈ ಒಂದು ನಮ್ಮ ಮುಖ್ಯ ಗುರುಗಳ ಮೇಲೆ ಇರಲಿ ಅಂತ ಹೇಳ್ತಾ ಜೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ದ್ವಿತೀಯ ಸ್ಥಾನ, ದೀಕ್ಷಾ ರವಿಕೋಟಿ ಕತೆ ಹೇಳುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ. ಅದೇ ವಿದ್ಯಾರ್ಥಿನಿ ದೀಕ್ಷಾ ಕೋಟಿ ಕಂಠಪಾಠ ಹಿಂದಿ ಪ್ರಥಮ ಸ್ಥಾನ, ದೀಕ್ಷಾ ಕೋಟಿ ಪ್ರಬಂಧ ರಚನೆಯಲ್ಲಿ ದ್ವಿತೀಯ ಸ್ಥಾನ. ಅದೇ ರೀತಿ ಖುಷಿ ಮರಮಣಿ
ಸನ್ಮಾನ ಪಡೆದಿದ್ದಾಳೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಪೂಜ್ಯರು ಗಣ್ಯಮಾನ್ಯರು ಪ್ರಶಸ್ತಿ ಪತ್ರಗಳನ್ನು ನೀಡೋದರ ಮುಖಾಂತರ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಎಲ್ಲರ ಗೌರವದ ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇವೆ. ವಿದ್ಯಾರ್ಥಿನಿ ಭಕ್ತಿಗೀತೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ. ಅದೇ ವಿದ್ಯಾರ್ಥಿನಿ ಐಷಾ ಚೋಚಗೋಡ್ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ. ಸೋಮಪ್ಪ ಕುಟ್ಕರ, ಪ್ಲೀಸ್ ಗಿವ್ ದೆಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಜೋರಾದ ಚಪ್ಪಾಳೆ ಮುಖಾಂತರ ವಿದ್ಯಾರ್ಥಿಗಳನ್ನು ಗೌರವಿಸಬೇಕೆಂದು ಕೇಳ್ಕೊಳ್ತಾನೆ. ಯಾಸಿನ್ ಮದುವೆ ವಿದ್ಯಾರ್ಥಿನಿ ಕ್ಲೇ ಮಾಡ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ. ದೀಪ್ತಿ ಭಜಂತ್ರಿ ವಿದ್ಯಾರ್ಥಿನಿ ಕ್ಲೇ ಮಾಡ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾಳೆ. ಶಾನ್ವಿ ಕುಮಾರ್ ವಿದ್ಯಾರ್ಥಿನಿ ಛೇತ್ರವೇಶ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ. ಅಜಯ್ ಕುಮಾರ್ ಪಟ್ನಾಳ್ ಮಿಮಿಕ್ರಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ. ಅಕ್ಷರಾ ವರ್ಣೇಕರ್ ದೇಶಭಕ್ತಿ ಗೀತೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ. ಸುಜಾತಾ ಲಮಾಣಿ ಅಭಿನಯ ಗೀತೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ. ರಿತಿಕಾ ಅಂಗಡಿ ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ. ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಲಿ ಮುಖಾಂತರ ವಿದ್ಯಾರ್ಥಿಗಳನ್ನ ಶುಭ ಹಾರೈಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ 2026-26ನೇ ಸಾಲಿನಲ್ಲಿ ತಾಲೂಕಾ ಮಟ್ಟದಲ್ಲಿ ಭಾಗವಹಿಸಿ ಪ್ರತಿಭಾ ಕಾರಂಜಿಯಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ 27 ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ತಾಲೂಕಾ ಮಟ್ಟದಲ್ಲಿ 6 ವಿದ್ಯಾರ್ಥಿಗಳು ಭಾಗವಹಿಸಿ ಅದರಲ್ಲಿ ಭಿಕ್ಷಾಕೋಟಿ ಕತೆ ಹೇಳುವ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಈ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರನ್ನ ಈಗ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಶಾಲೆಯಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ನಮ್ಮ ಶಾಲೆಯಲ್ಲಿ ಅನೇಕ ರೀತಿಯ ಕ್ರೀಡಾ ಚಟುವಟಿಕೆಗಳನ್ನ ಅನೇಕ ರೀತಿಯ ಆಟಗಳನ್ನ ಇಟ್ಟಿದ್ದಾರೆ. ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಯದ ಅಭಾವದಿಂದ ನಾವು ನಾಳೆ ಜನವರಿ 26ನೇ ತಾರೀಕಿನಂದು ಆ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನ ನೀಡ್ತೇವೆ ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ MS ಕೊಪ್ಪ ಜಿಲ್ಲಾಧ್ಯಕ್ಷರು ರೋಕ್ಸಾ ವಿಜಯಪುರ ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ. बोलो भारत माता की, बोलो भारत माता की. ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮನೆಯ ಮಗನೆಂದೆನಿಸಯ್ಯ ಎಂಬ ಬಸವಣ್ಣವರ ವಾಕ್ಯಂತೆ ಶ್ರೀ ಸಿದ್ದೇಶ್ವರ ನ್ಯಾಷನಲ್ ಪಬ್ಲಿಕ್ ಶಾಲೆಯ 7ನೇ ವರ್ಷದ ಅದ್ದೂರಿಯಾದ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪರಮ ಪೂಜ್ಯರಿಗೆ, ಮಹನೀಯ ಅತಿಥಿಗಳಿಗೆ, ನನ್ನ ತಾಯಂದಿರಿಗೆ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಅತಿಥಿ ಮಹೋದಯರ ಹೆಸರುಗಳನ್ನು ಹೇಳದೆ ದಯವಿಟ್ಟು ಗಪ್ಪನ್ನ ಭಾವಿಸಬೇಡಿ. ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳುತ್ತಾ, ಹಾಗೆ ನನ್ನ ತಾಯಿಯ ಸ್ವರೂಪರಾದಂಥ ಎಲ್ಲ ಮಾತೆಯರಿಗೆ, ಪೂಜ್ಯರಿಗೆ, ನನ್ನ ಪುಟಾಣಿ ಮುದ್ದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಒಂದು ಶಾಲೆಯನ್ನ ಬೆಳೆಸಬೇಕು, ಪ್ರಾರಂಭಿಸಬೇಕು ಅಂದ್ರೆ ಅದು ಬಹಳಷ್ಟು ಕಠಿಣ ಮತ್ತು ಅಷ್ಟೇ ಒಂದು ಪರಿಶ್ರಮವನ್ನ ಪಡಬೇಕಾಗುತ್ತೆ. ಈ ಶಾಲೆ ನಮ್ಮ ಮಂತ್ರಿ ಸರ್ ಅವರು 2019ರೊಳಗ ಒಂದು ಪುಟ್ಟ ಒಂದು ಮನೆಯೊಳಗ ಅವರದೇ ಆದ ಮನೆಯ ಮೇಲ್ಛಾವಣಿಯಲ್ಲಿ ಪ್ರಾರಂಭಿಸಿದರು. ಆ ಪ್ರಾರಂಭಿಸಿದಾಗ ಕೇವಲ 50 ಮಕ್ಕಳಿಂದ ಪ್ರಾರಂಭವಾದಂಥ ಈ ಶಾಲೆ, ನಾನು ಪ್ರತಿ ವರ್ಷನೂ ಈ ಕಾರ್ಯಕ್ರಮಕ್ಕೆ ಬರ್ತೀನಿ, ಪ್ರತಿ ವರ್ಷವೂ ನೋಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಕೂಡ ಹೊಸ ಒಂದು ಏನಾದರೂ ಕಾರ್ಯಕ್ರಮಗಳನ್ನ
ಅಂತ ನಾವು ಹೇಳ್ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ದೊಡ್ಡ ದೊಡ್ಡ ಸಿಟಿ ಒಳಗ ನಾವು ಅವ್ರನ್ನ ಕರ್ಕೊಂಡು ಹೋಗ್ತಿದ್ವಿ. ಬೆಂಗಳೂರು ನಾವು ಪ್ರೈವೇಟ್ ಶಾಲೆ ಯೂನಿಯನ್ ಅಧ್ಯಕ್ಷರಿರೋದ್ರಿಂದ ಬೆಂಗಳೂರಿಗೆ ನಾವು ಒಂದು ಕರ್ಕೊಂಡು ಹೋದ್ರೆ ಸಾಕು, ಆ ಬೆಂಗಳೂರೊಳಗೆ 1,50,000 ರಿಂದ 2 ಲಕ್ಷ ರೂಪಾಯಿ ಶಾಲೆ ಒಳಗೆ ಏನು ಫೀಸ್ ತಗೋತಾರಲ್ರಿ, ಆ ಬುಕ್ಸ್ ಏನೇ ಅವರು ಕಂಟೈನ್ ಮಾಡ್ತಾರಲ್ಲ ಆ ಎಲ್ಲ ಬುಕ್ಸ್ಗಳನ್ನ ಅಲ್ಲಿನ ಬುಕ್ಸ್ಗಳನ್ನ ತರಿಸಿ ಇವ್ರು ಏನಾದ್ರು ಹಳ್ಳಿ ಒಳಗೆ ಹೇಳ್ತಾರಲ್ರಿ, ಇವ್ರಿಗೆ ಜೋರಾದ ಒಂದು ಚಪ್ಪಾಳೆಗಳನ್ನ ನಾವು ತಟ್ಟಲೇಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ನೀವು ಕೊಡೋದು ಕೇವಲ 10 ರಿಂದ 15 ಸಾವಿರ ಮಾತ್ರ. ಆದ್ರೆ ಆ ಬುಕ್ಸ್ ಏನಿರ್ತದಪ್ಪ ಅದೇ ಬುಕ್ಸ್ ಅನ್ನ ಬೆಂಗಳೂರೊಳಗ 15,000 ರೂಪಾಯಿ ಬರೀ ಬುಕ್ಸ್ ರೇಟ್ ಹೊಡಿದದ, ಬುಕ್ಸ್ ಕೊಡುವುದದ ಅಂತ ಒಂದು ಕ್ವಾಲಿಟಿ ಆದಂತಹ ಶಿಕ್ಷಣವನ್ನ ಕೊಡ್ತಾ ಇರುತ್ತೆ. ಮತ್ತೆ ಗ್ರಾಮೀಣ ಪ್ರದೇಶದೊಳಗೆ ನಮ್ಮ ಮಕ್ಕಳು ಕೇವಲ ಗ್ರಾಮೀಣ ಪ್ರದೇಶದೊಳಗೆ ಕಲಿತು ಇಂದು ಸಿಟಿ ಮಕ್ಕಳಕ್ಕಿಂತ ಕಡಿಮೆ ಆಗಬಾರದು ಅಂತ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವಂತ ಈ ಒಂದು ಸಂಸ್ಥೆಯ ಮುಖಂಡರಿಗೆ ತಮ್ಮಿಂದ ಜೋರಾದ ಚಪ್ಪಾಳೆಗಳನ್ನ ತಟ್ಟುವ ಮೂಲಕ ಅವರನ್ನ ಹುರಿದುಂಬಿಸಬೇಕು. ಯಾಕಪ್ಪ ಅಂದ್ರೆ ನಾವು ಕೇವಲ ಮಕ್ಕಳನ್ನ ತಾವು ಮನೆಯೊಳಗೆ ಎತ್ತು ಆ ಒಂದು ಮುದ್ದಿ ಅಂತಿರುವಂತಹ ಒಂದು ಮಗುವನ್ನ ನಾವಿಲ್ಲಿ ಕಳಿಸಿಕೊಡ್ತಾ ಇದ್ದೀವಿ. ಆ ಮಗುವಿಗೆ ಕಲ್ಲಿನ ತಿರುವಾದಂತಹ ಮಗುವನ್ನ ಪೂಜಾರಿ ತರವಾಗಿ ನಿಂತು ಭಕ್ತರ ತರವಾಗಿರ್ತ ನಿಮಗೆ ಅವ್ರು ಏನಾದ್ರು ಫಲವನ್ನ ಕೊಡುವಾಗಿ ಮಾಡಬೇಕಪ್ಪ ಅಂದ್ರೆ ಶಾಲೆಯ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತದೆ. ಎಲ್ಲ ಶಿಕ್ಷಕರ ಪಾತ್ರ ಕೂಡ ಅಷ್ಟೇ ಪ್ರಾಮುಖ್ಯತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ಎಲ್ಲ ಶಿಕ್ಷಕರಿಗೂ ಕೂಡ ಈ ಕಾರ್ಯಕ್ರಮ ಮೇಲೆ ಆಸೀನರಾದಂತ ಎಲ್ಲ ಅತಿಥಿಗಳ ಪರವಾಗಿ ನಾವು ಯಾಕಪ್ಪ ಅಂದ್ರೆ ಎಷ್ಟು ಸಿಸ್ಟಮೆಟಿಕ್ ಅಂತಾರೆ ಅಂದ್ರೆ ನಾವು ವರ್ಷಕ್ಕೆ ಕನಿಷ್ಠ ಒಂದು 20-30 ಶಾಲೆ ನೋಡಿರ್ತೀವಿ. ಇಷ್ಟೊಂದು ಸಿಸ್ಟಮೆಟಿಕ್ ಇರುವಂತ ಏಕೈಕ ಶಾಲೆ ಅಂದ್ರೆ ಅದು ರಾಂಪೂರಿನ ಸಿದ್ದೇಶ್ವರ ಶಾಲೆ ಅಂತ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಒಳಗಡೆ ಬಂದ ತಕ್ಷಣ ನೋಡಿದೀವಿ ವಿಶಾಲವಾದಂತಹ ಆಟದ ಮೈದಾನ, ವಿಶಾಲವಾದಂತಹ ಕೊಠಡಿಗಳ ವ್ಯವಸ್ಥೆ. ಒಂದು ಕಾರ್ಯಕ್ರಮಕ್ಕೆ ಬಂದ್ರೆ ಸಾಕ್ರಿ ಅವನು ಬೆಳೆಯುವ ಮಳೆ ಬೆಳೆಯುವ ಒಂದು ಸಸಿ ಮೊಳಕೆಯಲ್ಲಿ ನೋಡುವ ಅಂದಾಗ ಈ ತಾವು ವಿದ್ಯಾರ್ಥಿಗಳನ್ನ ನೋಡಿದ್ರೆ ಸಾಕು. ಇಲ್ಲಿ ಮುಂದೊಂದು ವಿದ್ಯಾರ್ಥಿ ನಾವು ಕಾರ್ಯಕ್ರಮಕ್ಕೆ ಬಂದಿದ್ರೆ ನೋಡಕತ್ತೀವಿ, ಕುಣಿದೆ ಎಷ್ಟೊಂದು ಹುರುಪು ಹುಮ್ಮಸ್ಸು ಆ ಮಕ್ಕಳಲ್ಲಿ ಬರ್ತದಪ್ಪ ಅಂದ್ರೆ ಆ ಶಿಕ್ಷಕರು ಅಷ್ಟೇ ಪ್ರಯತ್ನವನ್ನ ಮಾಡಿರ್ತಾರೆ, ಅಷ್ಟೇ ಒಂದು ಸಂಸ್ಥೆಯ ಅಧ್ಯಕ್ಷರ ಪರಿಶ್ರಮ ಇರ್ತದೆ. ಇಂಥ ಒಂದು ಸಂಸ್ಥೆಯ ಅಧ್ಯಕ್ಷರಿಗೆ ತಮ್ಮೆಲ್ಲರ ಸಹಕಾರ ಬಹಳಷ್ಟು ಪ್ರಾಮುಖ್ಯತೆಯನ್ನ ವಹಿಸುತ್ತಾ ಅದರ ಜೊತೆಗೆ ನಾವು ಖಾಸಗಿ ಶಾಲೆಗಳನ್ನ ಮಾಡಿರ್ತೀವಪ್ಪ ಅಂದ್ರೆ ನಮಗೆ ಅಧಿಕಾರಿಗಳಿಂದ ಬಹಳ ಟಾರ್ಚರ್. ನಾವೇನು ಪಾಕಿಸ್ತಾನದಿಂದ ಬಂದೇವೇನೋ ಅವ್ರ ದೃಷ್ಟಿ ಒಳಗೆ. ಯಾಕಪ್ಪ ಅಂದ್ರೆ ನಮಗ ಇಷ್ಟೊಂದು ಪಾಲಕರಿದ್ರಿ 400-500 ವಿದ್ಯಾರ್ಥಿಗಳನ್ನ ನಾವು ಸಲುತ್ತೀವಿ. ಸರ್ಕಾರ ನಮಗೆ ₹1 ಕೊಡಂಗಿಲ್ಲ, ನೀರು ಕೊಡಂಗಿಲ್ಲ, ಬಿಸಿ ಊಟ ಕೊಡಂಗಿಲ್ಲ. ಶಿಕ್ಷಣ ಮಾತ್ರ ನಮ್ಮ ರಾಜ್ಯದೊಳಗ ಏನಾದ್ರೂ ಅತಿ ಹೆಚ್ಚು ಅಂಕಗಳನ್ನ ಪಡೆಯುವಂತ ವಿದ್ಯಾರ್ಥಿಗಳೇನಾದ್ರೂ ಇದು ಅದು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಅಷ್ಟೊಂದಿದ್ರು ಕೂಡ ನಮಗ ಸರಿಯಾದ ಸಮಯಕ್ಕೆ RR ಕಟ್ಟಡ ಸುರಕ್ಷೆ, PWD ಅಗ್ನಿ ಸುರಕ್ಷೆ ನಮ್ಮ ಶಾಲೆಗಳೊಳಗೆ ಒಲಿನ ಹತ್ತಂಗಿಲ್ಲ. ಆದ್ರೂ ಅವೆಲ್ಲ ಬೇಕು. ಅವುಗಳು ಮಧ್ಯ ನಮ್ಮ ಪಾಲಕರು ದಯವಿಟ್ಟು ಅಕ್ಕವರ ಪೇಮೆಂಟ್ ಮಾಡ್ರಿ. ಸರ ಪೇಮೆಂಟ್ ಜಾಬ್ ಹೋಗಿಲ್ರಿ, ಗೋಧಿ ಕಬ್ಬು ಹೋಗಿಲ್ರಿ, ಬೆಳೆ ಬೆಳೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಕೈ ಮುಗಿದು ಕೇಳ್ತೀವಿ. ನಾವೇನೈತಿ ಆದಷ್ಟು ಜೂನ್ ಒಳಗೆ ಅರ್ಧ ಪೇಮೆಂಟ್, ಅಕ್ಟೋಬರ್ ಒಳಗೆ ಅರ್ಧ ಪೇಮೆಂಟ್ ಮಾಡಿ ಶಾಲೆಯನ್ನ ಬೆಳವಣಿಗೆ ತಾವೆಲ್ಲರೂ ಸಹಕರಿಸಿ. ತಾವಿದು ಒಂದು ಈ ಭಾಗದೊಳಗ ಆಲದ ಮರವಲ್ಲ, ಇದು ಮಾವಿನ ಮರವನ್ನ ನೆಟ್ಟಿದ್ದೀರಿ. ಇಂದೆಲ್ಲ ನಾಳೆ ತಮ್ಮೆಲ್ಲರಿಗೂ ನೆರಳನ್ನ ಕೊಡುವುದರ ಜೊತೆಗೆ ಫಲವನ್ನ ಕೊಡುವಂತ ಎಮ್ಮರವಾದಂತ ಮರ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಾವೆಲ್ಲರೂ ಮಾತಾಡುವುದನ್ನು ಕೇಳಕ್ ಬಂದಿಲ್ಲ, ತಮ್ಮ ಮಕ್ಕಳ ನೃತ್ಯವನ್ನ ಕೇಳಕ್ ಬಂದ್ರಿ. ತಮಗೆಲ್ಲರಿಗೂ ಮತ್ತು ಮಗದೊಮ್ಮೆ ವಂದಿಸುತ್ತಾ ಪರ ಭಾರತ್ ಮಾತಾಕಿ ಮಾಡಿರ್ತಕ್ಕಂಥ ಶ್ರೀ MS ಕೊಪ್ಪ ಜಿಲ್ಲಾಧ್ಯಕ್ಷರು ಉತ್ಸವ ವಿಜಯಪುರ ಇವರಿಗೆ ತುಂಬುವುದಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ನಮ್ಮಲ್ಲಿ ವಿನಾಯಿಸ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಮುಖಾಂತರ ಈ ಅತಿಥಿಗಳನ್ನ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಾಯಿಸ್ಕೊಳ್ತಾ ಇದ್ದೇನೆ.
ಈಗ ಕೊನೆಯದಾಗಿ ಶ್ರೀ ದೇವಸ್ವಾಮಿ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಧನ್ಯವಾದಗಳನ್ನು ಅರ್ಪಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈಗ ಕೊನೆಯದಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯ ಹಿರೇಮಾಡ್ ಸಾಕಿನ ಮತ್ತು ಪೂಜ್ಯರಿಂದ ಆಶೀರ್ವಚನ. जय मंगलम जय नमः पार्वतीश्वर महंदे त्रैलोक्य संप्रदायस्य ಸಮುದಾಯಕ್ಕೆ ಸತ್ಯನಾರಾಯಣ ರೂಪಾಯ ಪ್ರಪ್ರಥಮದಲ್ಲಿ ನನ್ನ ಆರಾಧಕರು ಜಗದಲ್ಲಿ ಪಂಚಾಚಾರ್ಯರನ್ನ ಈ ಕ್ಷೇತ್ರದ ಎಲ್ಲ ತಪಸ್ಸುಗಳನ್ನು ಕೂಡ ಮನದಲ್ಲಿ ಧ್ಯಾನಿಸಿ ಪ್ರತಿ ವರ್ಷದ ಶ್ರೀ ಸಿದ್ದೇಶ್ವರ ನ್ಯಾಷನಲ್ ಪಬ್ಲಿಕ್ ಸ್ಕೂಲಿನ 7ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರದ ಸಾನ್ನಿಧ್ಯ ವಹಿಸುವಂಥ ಶ್ರೀ ವಿಜಯನಗರ ಅಶೋಕ್ ಧರ್ಮದ ಗುರುಗಳಲ್ಲಿ ಕೂಡ ಹಾಗೂ ರುದ್ರಯ್ಯ ಹಿರೇಮಠ್ ಬಸಯ್ಯ ಹಿರೇಮಠನ್ನು ಕೂಡ ಅಭಿವಂದಿಸಿ ಈ ಒಂದು ಕಾರ್ಯಕ್ರಮದ ಕಾರಣಭೂತರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಮಂಕನಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಯಾಕಂದ್ರೆ ಟೈಮ್ ಭಾಳ ಆಗೈತ್ರಿ ಈಗ ಹೇಳ್ಕೊಂಡ್ರೆ ಮಕ್ಕಳ ಕಾರ್ಯಕ್ರಮ ಭಾಳ ಐತಿ ಈಗ ಈ ಕೇವಲ ಒಂದು 5 ನಿಮಿಷ ಮುಗಿಸ್ಬಿಡ್ತೀವಿ ಕಾರ್ಯಕ್ರಮ ಆಶೀರ್ವಚನ ವೇದಿಕೆಯಲ್ಲಿರ್ತಕ್ಕಂಥ 50 ಮುಖ್ಯ ಅತಿಥಿಗಳೇ ಹಾಗೂ ಈ ಒಂದು ಶಾಲೆಯ ಮುಖ್ಯ ಗುರುಗಳೇ ಹಾಗೂ ಮಾತೆಯರೇ ಶಿಕ್ಷಕರಿದ್ದಾರೆ ಹಾಗೂ ಮುದ್ದು ಮಕ್ಕಳೇ ಹಾಗೂ ಪಾಲಕರಿದ್ದಾರೆ. ಪ್ರತಿ ವರ್ಷದ ಒಂದು ವಾರ್ಷಿಕ ಸಮ್ಮೇಳನದಲ್ಲಿ ನಮ್ಮ ಒಂದು ಮಲ್ಲಿಕಾರ್ಜುನ ಅಧ್ಯಕ್ಷರು ಮಂಕಣಿಯವರು ಕೂಡ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯಿಂದ ಇವತ್ತು ಅಂದ್ರೆ ಕಾರ್ಯಕ್ರಮಕ್ಕೆ ಕರೆಸ್ಯಾರ. ನಮ್ಮ ಅವರ ಸುಪುತ್ರರಾಗಿರ್ತಕ್ಕಂಥ ನಮ್ಮ ಮಂಕಣಿಯವರು ಬಂದು ಏನಪ್ಪ ಅಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮ ನೀವು ಯಾವಾಗ ಇರ್ತೀರಿ ಡೇಟ್ ಕೊಡ್ತೀರಿ ಯಾವಾಗ ಇರ್ತೀವಿ ಅಂತಂದು ಅದಕ್ಕೆ ನಾವೇನಿದ್ದೆವು ನಾವು 24ನೇ ತಾರೀಕು ಖಾಲಿ ಇದ್ದೆವು ಅವತ್ತು ಬರ್ತೀವ್ರಿ ಅಂತಂದಾಗ ಅವ್ರು ನಮ್ಮ ಕೇಳ್ಕೊಂಡು ಪ್ರಿಂಟಿಂಗ್ ಮಾಡಿಸ್ಬಿಟ್ರು ಈ ಇದೊಂದು ಆಮಂತ್ರ ಪತ್ರಿಕೆ. ಅದಕ್ಕೆ ತಮ್ಮಲ್ಲಿ ಹೇಳೋದೇನಪ್ಪ ಅಂದ್ರೆ ಪಾಲಕರಲ್ಲಿ ಹೇಳೋದೇನಪ್ಪ ಅಂದ್ರೆ ಮಕ್ಕಳಿಗೆ ಆಸ್ತಿ ಮಾಡಬಾರ್ರಿ, ಮಕ್ಕಳಿಂದ ಆಸ್ತಿ ಮಾಡಿ. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಮಕ್ಕಳಿಗೆ ಆಸ್ತಿ ಮಾಡಿದಂದ್ರೆ ಏನೋ ಯಾವುದೇ ರೀತಿಯಾಗಿ ರೊಕ್ಕ ಹಾಳು ಮಾಡ್ತಾರೆ, ಆಸ್ತಿ ಮಾಡ್ಕೊಳ್ತಾರೆ. ಅದಕ್ಕೆ ಮಕ್ಕಳಿಂದ ಆಸ್ತಿ ಮಾಡಿದಂದ್ರೆ ಮುಂದೆ ನೀವು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ. ಇಂಥ ಒಂದು ಒಳ್ಳೆ ಕಲ್ಲು ಯಾವ ಇರ್ತಂದ್ರೆ ಕಲ್ಲ ಇದ್ದದ್ದನ್ನ ಇವತ್ತು ನಿಜವಾಗಿ ಕೂಡ ಮೂರ್ತಿಯನ್ನು ಮಾಡಿರ್ತಕ್ಕಂಥ ಯಾವುದಾದ್ರೂ ಸ್ಕೂಲ್ ಇತ್ತಂದ್ರೆ ನಿಜವಾಗಿ ಸಿದ್ದೇಶ್ವರ ಸ್ಕೂಲ್ ಅಂತ ನಾವು ಹೇಳ್ಬೋದು. ಕಲ್ಲು ಏನಿರ್ತೈತಿ ಕಾಡ್ಗಲ್ ಇರ್ತೈತಿ. ಅದನ್ನ ಇವತ್ತು ನಮ್ಮ ಎಲ್ಲ ಮುಖ್ಯ ಒಂದು ಗುರುಗಳಾಗಲಿ ಶಿಕ್ಷಕರೊಂದು ಇವತ್ತು ದಿವಸ ಏನಪ್ಪಾ ಅಂತಂದ್ರೆ ಒಳ್ಳೆ ರೀತಿಯಿಂದ ಅವರೆಲ್ಲ ಮೂರ್ತಿಗಳು ತಯಾರು ಮಾಡ್ಯಾರ. ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಏನು ಹೇಳ್ಬೇಕಪ್ಪ ಅಂದ್ರೆ ಮಕ್ಕಳು ಸರಿಯಾದ ರೀತಿಯಿಂದ ಶಾಲೆ ಕಲಿಸ್ರಿ. ಮಕ್ಕಳು ಹೆಂಗೆ ಆಗ್ಬೇಕಂದ್ರೆ ಜೇನುಹುಳ ಆಗ್ಬೇಕಂತ್ರಿ, ಗುಂಡಿಹುಳ ಆಗಬಾರ್ದು ಮತ್ತು ಮನ ಆಗಬಾರ್ದು. ಜೇನುಹುಳ ಯಾಕೆ ಆಗ್ಬೇಕಂದ್ರೆ ಜೇನುಹುಳ ಏನು ಮಾಡ್ತೈತ್ರಿ ಒಳ್ಳೆಯದನ್ನ ಸವಿತೈತಿ, ಆಮೇಲೆ ಒಳ್ಳೆಯದ ರುಚಿನ ಕೊಡ್ತೈತಿ. ಜೇನುಹುಳಪ್ಪ ಅಂತಂದ್ರೆ ತುಪ್ಪ, ಜೇನು ತುಪ್ಪ ಎದಕ್ಕೆ ಕೊಡ್ತೈತಿ ದೇವರಿಗೆ ದೇವಸ್ಥಾನಕ್ಕೆ ಮಠಮಾನ್ಯ ಬರ್ತೈತಿ. ಅವ ಉಳ್ಕಂತ ಏನ್ ಬರ್ತದೆ ಬರೋದು. ಅದಕ್ಕೆ ಪಾಲಕರಿಗೆ ಹೇಳ್ಬೇಕಪ್ಪ ಅಂದ್ರೆ ಪಾಲಕರು ಮಕ್ಕಳಿಗೆ ಆಸ್ತಿ ಮಾಡ್ರಿ, ಮಕ್ಕಳಿಂದ ಆಸ್ತಿ ಮಾಡ್ರಿ ಅಂತ. ಯಾಕಂದ್ರೆ ಭಾಳ ಹೇಳೋದೈತಿ ಕಡೆ ಟೈಮ್ ಆಗೈತಿ. ಮಕ್ಕಳಿಗೆ ಬಂದು ಇನ್ನೂ ಸ್ವಲ್ಪ ನಿಂತು ಮಕ್ಕಳಲ್ಲಿ ಮುಖಂಡ್ಬಿಡ್ತಾವೆ. ಮತ್ತು ಮಕ್ಕಳ ಶ್ರಮಪಟ್ಟು ಎಲ್ಲ ರೀತಿಯಾಗಿ ತಾವು ಏನು ಶಿಕ್ಷಕ ವೃಂದ ಏನು ಮಾಡಿದ್ರೆ ಅಂದ್ರೆ ಅವ್ರಿಗೆಲ್ಲ ಆಟ ಪಾಠ ಡ್ಯಾನ್ಸ್ ಎಲ್ಲ ಕಳಿಸಿರಿ. ಅದನ್ನ ಒಂದು ಕೂಡ ನೀವು ಏನಪ್ಪ ಅಂತಂದ್ರೆ ಇವತ್ತು ನೋಡಾಕ ಪಾಲಕರೆಲ್ಲ ಬಂದಿರಿ. ನಾವು ಮಾತಾಡ್ಕೊಂಡ್ರೆ ಏನಕತಿ ಬೆಳ್ತನ ಮಾತಾಡ್ದಾಕತಿ ಕಡೆ ಮಕ್ಕಳ ಒಂದು ಶ್ರಮಪಟ್ಟು ಏನು ಶಿಕ್ಷಕರೇನು ಕಲಿಸ್ಯಾರಲ್ಲ ಶ್ರೀಲಕ್ಷ್ಮಿ ಮತ್ತೆ ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪ್ಲೀಸ್ ಸಂಬಂಧ ಡಿಆರ್ ಶ್ರೀಲಕ್ಷ್ಮಿ. ಶ್ರೀಲಕ್ಷ್ಮಿ ವೇದಿಕೆಗೆ ಬರಬೇಕಿದ್ದಾರೆ. ಆ ವಿದ್ಯಾರ್ಥಿ ತೆಗೆದುಕೋಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ.
ಶ್ರೀ MS ಕಪ್ಪ ಮುಖ್ಯ ಅತಿಥಿಗಳು ಪುಟಾಣಿಗೆ 501 ರೂಪಾಯಿಯನ್ನು ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಈಗ ಕೊನೆಯದಾಗಿ ಅರ್ಪಣೆ. ಈ ಕಾರ್ಯಕ್ರಮದ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರನ್ನ ಹಾಗೂ ಗಣ್ಯಮಾನ್ಯರನ್ನ ಹಾಗೂ ಅವರವರನ್ನದೇ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರನ್ನ, ಅಧ್ಯಕ್ಷರನ್ನ, ಅತಿಥಿಗಳನ್ನ ಹಾಗೂ ಮುಖ್ಯ ಅತಿಥಿಗಳನ್ನ ಈಗ ತುಂಬ ವಂದನೆ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ.